ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಶಾಸ್ತ್ರಿಗಳೇ, ಅಮ್ಮನವ್ರನ್ನ ನೀವು ಎಷ್ಟು ನಂಬ್ತಿರೋ, ಅವರ ನಾಮಸ್ಮರಣೆಯನ್ನ ಎಷ್ಟೆಷ್ಟು ಮಾಡ್ತಿರೋ, ಅಮ್ಮನವರು ಅಷ್ಟಷ್ಟು ನಿಮಗೆ ಸೋತು ಬಿಡ್ತಾರೆ. ಹಾಗಾಗಿ ನಾವು ಯಾವುದೇ ದೊಡ್ಡ ದೊಡ್ಡ ವ್ರತ ಪೂಜೆ ಮಾಡುವಾಗ ಅಮ್ಮನವರ ಹೆಸರಲ್ಲಿ ಕಂಕಣ ಕಟ್ಕೊಳ್ತೀವಿ. ನನ್ನ ತಿಳುವಳಿಕೆ ಪ್ರಕಾರ ಈ ಚಕ್ರಾಪುರಿಲಿ ಆ ಅಪ್ಪಣೆ ಗೋಚರವಾಗೋದು ಒಬ್ಬರಿಗೆ ಮಾತ್ರ. ಯಾರದು? ಅದು ನೀನೇ ಮಗು. ವಿರೂಪಾಕ್ಷ ಶಾಸ್ತ್ರಿಗಳೇ, ಇದೇನ್ರಿ ನಿಮ್ಮ ಕತೆ? ಅವತ್ತು ನೋಡಿದರೆ ಅಷ್ಟೊಂದು ನಿರಾಶರಾಗಿದ್ರಿ, ನಿಸ್ತೇಜರಾಗಿದ್ರಿ, ಜೀವನದಲ್ಲಿ ಇನ್ನೇನು ಉಳಿದೇ ಇಲ್ಲ ಅನ್ನೋ ಥರ ಆಡಿದ್ರಿ. ಹೀಗೆ ನೋಡಿದರೆ ಇದ್ದಕ್ಕಿದ್ದಾಗೆ ಎದ್ದು ಬಂದು ಇಷ್ಟೊಂದು ಕಾರ್ಯಪ್ರವೃತ್ತರಾಗಿದ್ದೀರಾ? ಏನು ವಿಷಯ? ಏನಾದರೂ ಹೊಸದಾಗಿ ಜ್ಞಾನೋದಯ ಆಯ್ತಾ? ನಿಮ್ಮ ಕಾರಣದಿಂದ ನೀವೇ ನನಗೊಂದು ದಿವ್ಯ ದಾರಿ ತೋರಿಸ್ಬಿಟ್ರಿ, ನೀವೇ ಬೆಳಕರಿಸ್ಬಿಟ್ರಿ ನನ್ನ ಪಾಲಿಗೆ. ಅದಕ್ಕೆ ಅಲ್ವ ದೇಶಕ್ಕೆ ಸದಾ ಕಾಲ ನೀವು ನನ್ನ ಜೊತೆ ಇರಬೇಕು ಅಂತ ಒತ್ತಾಯ ಮಾಡಿದ್ರು. ನಾನು ಬೆಳಕರಿಸಿದ್ದ ಏನಿದು ಹೊಸ ವಿಚಾರ? ಹೌದು ದೇಶಕ್ಕೆ, ನೀವೇ ತಾನೇ ಹೇಳಿದ್ದು ಶ್ರೀರಾಮನಾಮ ಸ್ಮರಣೆಯಿಂದ ಹನುಮಂತ ಶ್ರೀರಾಮನನ್ನೇ ಸೋಲಿಸೋದಕ್ಕೆ ಸಾಧ್ಯವಾಯಿತು ಅಂತ. ಅದೇ ಸೂತ್ರವನ್ನು ನಾನಿಲ್ಲಿ ಅನುಸರಿಸ್ತಾ ಇದ್ದೀನಿ. ಕಂಕಣವನ್ನು ಸ್ವೀಕಾರ ಮಾಡ್ತಾ ಇದ್ದೀನಿ, ಸಂಕಲ್ಪ ಮಾಡ್ತೀನಿ. ಯಾವ ಕಂಕಣ? ಏನು ಸಂಕಲ್ಪ? ಅದೇನಂತ ಸ್ವೀಕಾರ ಮಾಡ್ತೀರಾ? ಎಲ್ಲ ಅಯೋಮಯವಾಗಿದೆಯಲ್ಲ. ಉತ್ಸವದ ದಿನ ಶ್ರೀಚಕ್ರ ಅಪಹರಣ ಕಾರ್ಯಾರ್ಥಿ ಅಂತ ಕಂಕಣಬದ್ಧನಾಗಿ ಅಮ್ಮನವರ ಹೆಸರಿನಲ್ಲಿ ಅಮ್ಮನವ್ರಿಗೆ ಶರಣಾಗ್ತೀನಿ. ನಾನು ನಂಬಿರೋ ಅಮ್ಮನವರು ನನ್ನ ಕೆಲಸ ಮುಗಿಯೋವರೆಗೂ ನನಗೆ ರಕ್ಷಣೆಯನ್ನು ನೀಡಬೇಕು. ಆ ಅಮ್ಮನವರ ನಾಮಸ್ಮರಣೆಯಲ್ಲೇ ಶ್ರೀಚಕ್ರವನ್ನ ಅಪಹರಣ ಮಾಡ್ತೀನಿ. ಅಮ್ಮನವರ ನಾಮಸ್ಮರಣೆಯ ಶಕ್ತಿ ಆ ಮಹಾತಾಯಿ ಒಡ್ಡೋ ಎಲ್ಲ ಕಂಟಕಗಳನ್ನು ತೊಡೆದು ಹಾಕುತ್ತೆ. ಈ ದಾರಿಯನ್ನು ನೀವು ನನಗೆ ತೋರಿಸ್ಕೊಟ್ಟಿದ್ದಕ್ಕೆ ನಾನು ನಿಮಗೆ ಎಷ್ಟು ಕೃತಜ್ಞನಾಗಿದ್ದರೂ ಸಾಲದು. ಒಳ್ಳೆ ಕಾರ್ಯಕ್ಕೆ, ಆತ್ಮೋನ್ನತಿಗೆ, ಸದ್ಗತಿಗೆ ಅಮ್ಮನವ್ರ ನಾಮಸ್ಮರಣೆ ಮಾಡು ಅಂತ ನಾನು ಉಪದೇಶ ಮಾಡಿದರೆ ಇವನು ಅದನ್ನೇ ಅಸ್ತ್ರವಾಗಿಟ್ಟುಕೊಂಡು ತಾನು ಹಾಳಾಗೋದಕ್ಕೆ, ಕಳ್ಳತನ ಮಾಡೋದಕ್ಕೆ ಶಕ್ತಿನ ಉಪಯೋಗಿಸ್ಕೊಳ್ತಾ ಇದ್ದಾನಲ್ಲ. ಅಮ್ಮ ತಾಯಿ, ನನಗೆ ಕ್ಷಮಿಸ್ಬಿಡಮ್ಮ. ನಾನು ಇನ್ಮೇಲೆ ಯಾವತ್ತೂ ಯಾರಿಗೂ ಏನನ್ನೂ ಬೋಧಿಸಲ್ಲ ತಾಯಿ, ಏನನ್ನೂ ಬೋಧಿಸಲ್ಲ. ಲಲಿತಾ ಹೇಳ್ತಿರೋದು ಸರಿಯಾಗಿದೆ. ಸುನೀತಾ ಇಲ್ಲಿರೋ ಅವಶ್ಯಕತೆ ಇಲ್ಲ. ಯಾರಿಗೇನೇ ತೊಂದರೆ ಬಂದರೂ ನಮ್ಮನೆಗೆ ಬನ್ನಿ ಅಂತ ನಾವೇನು ಕರೆದಿದ್ವಿ.
ಎದ್ರೆ ಬಿದ್ದರೆ ನಮ್ಮ ಮನೆಗೆ ಓಡಿ ಬರೋಕ್ಕಿದೇನು ಧರ್ಮಛತ್ರನ? ನಮಗೆ ನಮ್ಮದೇ ಸಾವಿರ ಸಮಸ್ಯೆಗಳಿವೆ. ಶೇಖರಿ, ನೀನ ಈ ಮಾತು ಹೇಳ್ತಿರೋದು? ಭಾವ, ನಾನಿಲ್ಲಿರೋದು ಅಕ್ಕಂಗೆ ಇಷ್ಟ ಇಲ್ಲ ಅಂತಾದ್ಮೇಲೆ ನಾನು ಹೋಗೋದು ಅಂತ ತೀರ್ಮಾನ ಮಾಡಿದ್ದೆ. ನನಗೆ ಅದಕ್ಕೇನು ಬೇಜಾರಿಲ್ಲ. ಆದರೆ ನೀವು ಈಗ ಆಡಿದ್ರಲ್ಲ, ಆ ಮಾತುಗಳಿಂದ ತುಂಬ ನೋವಾಗ್ತಾ ಇದೆ. ಅಕ್ಕಂಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತಲೂ ನನಗೆ ಗೊತ್ತು. ಅವಳು ನನ್ನನ್ನು ಏನು ತಿಳ್ಕೊಂಡ್ರೂ ಪರವಾಗಿಲ್ಲ. ನಾನು ಅವಳನ್ನು ಅಮ್ಮ ಅಂತಲೇ ಅಂದ್ಕೊಂಡಿದ್ದೀನಿ. ಆದರೆ ಭಾವ, ನೀವು ಅವಳಿಗಿಂತ ಒಂದು ಕೈ ಹೆಚ್ಚು ಅಂದ್ಕೊಂಡಿದ್ದೆ. ಯಾರು ಬಿಟ್ಟರು ನೀವು ಬಿಟ್ಕೊಡೋದಿಲ್ಲ ಅಂದ್ಕೊಂಡಿದ್ದೆ. ಆದರೆ ನನ್ನ ಪಾಲಿಗೆ ಇವಾಗ ನೀವೂ ಇಲ್ಲ ಅಂತ ಗೊತ್ತಾಯ್ತು. ಸರಿ, ನಾನಿನ್ನು ಹೊರಡ್ತೀನಿ. ಸದ್ಯ ನಮ್ಮ ಖರ್ಚುಗಳನ್ನೇ ನಾವು ತಾಕಿಸ್ಕೊಳಕ್ಕಾಗ್ತಿಲ್ಲ. ಎಲ್ಲರ ಮನೆ ಕಷ್ಟಗಳಿಗೂ ನಾವೇ ತಲೆ ಕೊಡಬೇಕಾ? ಅವ್ರವ್ರ ಸಮಸ್ಯೆಗಳನ್ನು ಅವ್ರವ್ರು ನಿವಾರಿಸ್ಕೋಬೇಕು. ಅದು ಬಿಟ್ಟು ನಾವು ಮಾಡಿದ ತಪ್ಪನ್ನು ಕ್ಷಮಿಸ್ಬಿಡೋ ಶಾಸ್ತ್ರಿ. ನಾವೆಲ್ಲ ಒಂದಾಗಿರೋಣ. ಇನ್ಮೇಲೆ ಯಾವತ್ತೂ ಬೇರೆ ಆಗದೋ ರೀತಿ ನಾವು ಜೊತೆಗಿರ್ತೀವಿ, ಶ್ರೀಚಕ್ರಕ್ಕೋಸ್ಕರ. ಯಶಸ್ಸು ಎಲ್ಲಿರುತ್ತೋ ಅಲ್ಲಿ ಗುಂಪು ಗೋಷ್ಠಿ ಎಲ್ಲ ಸೇರು. ನದಿ ಎಷ್ಟೇ ಅಡ್ಡ ದಿಡ್ಡಿ ಹರಿದ್ರೂ ಕೂಡ ಕೊನೆಗೆ ಸೇರೋದು ಸಾಗರಕ್ಕೇನೆ. ಗೆಲುವು ನನ್ನ ಮುಂದೆ ಹಾಸಿಕೊಂಡು ಮಲಗಿದೆ. ಅದಕ್ಕೆ ನಿಮ್ಮ ಸಹಕಾರ ಸಹವಾಸ ಬೇಡ ಅಂತ ಹೇಳಿಬಿಟ್ಟು ಬಂದೆ. ಈಗ ನೀವಾಗಿ ಬಂದಿದ್ದೀರಿ. ಭಿಕ್ಷಕನಿಗೆ ಭಿಕ್ಷೆ ಬೇಡೋದು ಬಿಟ್ಟು ಬೇರೆ ದಾರಿ ಏನಿದೆ? ನೀವಿಬ್ರು ಬರದೇ ಇದ್ರು ಶ್ರೀಚಕ್ರವನ್ನ ನಾನು ಗಳಿಸಬಲ್ಲೆ. ಆದ್ರೂ ಜನ್ಮ ಜನ್ಮದ ಋಣಾನುಬಂಧ ಬಂದಿದ್ದೀರಿ, ಸೇರಿಸ್ಕೊಳ್ತೀನಿ. ಆದ್ರೆ ಒಂದು ಷರತ್ತು, ಶ್ರೀಚಕ್ರವನ್ನ ಮೊದಲು ನಾನು ಎತ್ಕೊಳ್ತೀನಿ. ಮೊದಲು ನನ್ನ ಕೆಲಸ, ಆಮೇಲೆ ನಿಮ್ಮ ಕೆಲಸ. ಇದ್ಯಾವ ನ್ಯಾಯ ವಿರೂಪಾಕ್ಷ? ನಾನೇನು ನಿನ್ನ ಸಹಾಯಕನ? ಶ್ರೀಚಕ್ರದಲ್ಲಿ ನಾನು ಸಮಪಾಲುದಾರ. ಅದರಲ್ಲಿ ನನಗೂ ಸಮಾನ ಹಕ್ಕಿದೆ. ಹಕ್ಕು ಹಕ್ಕು ಪಕ್ಕು ಏನು ಇಲ್ಲ. ನನ್ನ ಷರತ್ತಿಗೆ ಒಪ್ಪೋದಾದ್ರೆ ನನ್ನ ಜೊತೆ ಇರಬಹುದು, ಇಲ್ಲದ್ರೆ ಹೋಗ್ತಾ ಇರಬಹುದು. ದೇಹಿ ಅಂತ ಬಂದಿರೋದು ನೀವುಗಳು. ಯೋಚನೆ ಮಾಡಿ. ಬೇಡ ಶ್ರೀಚಕ್ರ, ನಿನ್ನ ಷರತ್ತಿಗೆ ನಾನು ಒಪ್ಪೋದಿಲ್ಲ. ನಾವು ಒಪ್ಪಿದ್ದೀನಿ. ಮಾರಿಗುಡಿ, ನೀನಿಷ್ಟು ತಲೆ ತಗ್ಸ್ತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಒಂದ್ ವೇಳೆ ಶ್ರೀಚಕ್ರ ಇವನ್ ಕೈವಶವಾದ್ರೆ ನಾವು ಇವನ್ ಗುಲಾಮರಾಗ್ಬಿಡ್ತೇವೆ. ಅದನ್ನ ತಿಳ್ಕೊ. ಇಲ್ಲ ಕಡ್ಕೆ, ವಿರೂಪಾಕ್ಷ ಅಷ್ಟೊಂದು ಕೆಟ್ಟವನಲ್ಲ. ಅವನು ಹಾಕೋ ಷರತ್ತು ನ್ಯಾಯವಾಗಿದೆ, ನಾವು ಸುಮ್ಮನೆ ಒಪ್ಕೋಬೇಕಷ್ಟೇ. ಮಾರಿಗುಡಿ, ನೀನು ನನ್ಗೆ ಅನ್ಯಾಯ ಮಾಡ್ತಿದ್ಯಾ? ಅವನ ಜೊತೆ ಸೇರಿ ಅನ್ಯಾಯ ಮಾಡ್ತಿದ್ಯಾ? ಇಲ್ಲ ಕಡ್ಕಿ, ನಾವು ಒಂದಾಗೋದ್ರಿಂದ ಎಲ್ಲರಿಗೂ ಒಳ್ಳೇದಾಗತ್ತೆ. ಸುಮ್ಮನೆ ಒಪ್ಕೋ.
ಸರಿ, ಹಾಗೆ ಆಗಲಿ, ಒಪ್ಪಿದ್ದೀನಿ. ಆದರೆ ವಿರೂಪಾಕ್ಷ, ನಿನ್ನ ಕೆಲಸ ಮುಗಿದ್ಮೇಲೆ ಶ್ರೀಚಕ್ರನ ನನಗೊಪ್ಪಿಸ್ಬೇಕು. ಮೊದಲನೇ ತಿಂಗಳು ನಿಂದು, 2ನೇ ತಿಂಗಳು ನಂದು. ಮಾರಿಗುಡಿಗೂ ಅದ್ರ ಬಗ್ಗೆ ಒಲವಿದ್ರೆ 3ನೇ ತಿಂಗಳು ಮಾರಿಗುಡಿಗೆ. ಓ ಆಗಬಹುದು, ಧಾರಾಳವಾಗಿ ಆಗಬಹುದು. ಸಂಜೆ ತೋಟದ ಮನೆಯಲ್ಲಿ ಸೇರೋಣ. ಅಪಹರಣದ ರೂಪುರೇಷೆಗಳನ್ನ ನಾನು ವಿವರಿಸ್ತೀನಿ. ಯಾರ್ಯಾರು ಏನೇನು ಕೆಲಸ ಮಾಡಬೇಕು ಅಂತಲೂ ಹೇಳ್ತೀನಿ. ಎಲ್ಲ ನಾನು ಹೇಳ್ದ ಹಾಗೆ ನಡೀಬೇಕು. ತುಂಬಾ ಚೆನ್ನಾಗಿದೆ ಕಣೋ ನೀನು ಹೇಳೋದು. ಪಾಪ ಬಸ್ರಿ ಹುಡುಗಿ ಆ ಜಗ್ಗಿ ಕಾಟ ತಾಳ್ಲಾರ್ದೆ ದೇಹಿ ಅಂತ ನಮ್ಮ ಮನೆಗೆ ಬಂದಿದ್ದಾಳೆ. ನಾವಲ್ದೆ ಬೇರೆ ಯಾರೋ ಇದ್ದಾರೆ ಅವಳಿಗೆ ಹತ್ರದವರು ಅಂತ ನಾವೆಲ್ವಾ ಅವಳಿಗೆ ಅವಳ ಮಗುಗೆ ರಕ್ಷಣೆ ಕೊಡಬೇಕಾಗಿರೋದು. ಪಾಪ ತುಂಬ ನೊಂದ್ಕೊಂಡಿದ್ದಾಳೆ. ಹೋಗಿ ಸಮಾಧಾನ ಮಾಡು. ಅವಳು ಇಲ್ಲೇ ಇರಲಿ. ಅಮ್ಮ, ಮನುಷ್ಯ ಅಂದಮೇಲೆ ಕಷ್ಟಗಳಿದ್ದಿದ್ದೆ, ನಮಗಿಲ್ವಾ? ಇಷ್ಟು ವರ್ಷ ಸಂಸಾರ ತೂಗ್ಸೋಕ್ಕೆ ನಾನೆಷ್ಟು ಪರದಾಡಿಲ್ಲ. ಆಗ ನನಗೆ ಯಾರಿದ್ರು? ಎಷ್ಟು ಮಾತುಗಳು ಕೇಳಿಲ್ಲ. ನಿನ್ನ ಸೊಸೆನೇ ನನ್ನ ಮೇಲೆ ಎಷ್ಟು ಸಾರ್ತಿ ಅನುಮಾನ ಪಟ್ಟಿಲ್ಲ. ಸತ್ಯ ಗೊತ್ತಾದ ಮೇಲೆ ತಾನೇ ಸುಮ್ಮನಾಗಿತ್ತು. ಅವರವ್ರ ಪಾಡು ಅವರವರೇ ನೋಡ್ಕೋಬೇಕು. ಯಾರೂ ಇಲ್ದವ್ರಿಗೆ ಅಮ್ಮನವರಿದ್ದಾರೆ, ನಂಬಬೇಕು. ಇನ್ನು ಈ ವಿಷಯ ಚರ್ಚೆ ಬೇಡ, ಸುಮ್ಮನಿದ್ದು ಬಿಡು. ಲೋ ಶೇಖರಿ, ಅವಳ ಗಂಡನ ಮನೆಗೆ ಹೋದ್ರೆ ಆ ರಾಕ್ಷಸ ಜಗ್ಗಿ ಆ ಮಗುನ ಸಾಯಿಸ್ಬಿಡ್ತಾನೆ ಕಣೋ. ಯೋಚನೆ ಮಾಡೋ. ಅದಕ್ಕೆ ನಮ್ಮನೆ ಬಲಿ ಆಗ್ಬೇಕೇನಮ್ಮ? ನನಗೆ ನಿಷ್ಠುರವಾಗಿ ಹೇಳಕ್ಕೆ ಬರೋಲ್ಲ, ನೀನೇ ಹೇಳಿಬಿಡು. ಇವತ್ತೇ ಹೊರಡಲಿ. ಬೇಕಾದ್ರೆ ವಿದ್ಯನ್ಗೆ ಹೇಳೋಣ ಬಿಟ್ಟು ಬರೋಕ್ಕೆ. 4 ಬುದ್ಧಿ ಮಾತು ಹೇಳಿ ಬರ್ತಾನೆ. ವಿದ್ಯಾ ಅಂದರೆ ಜಗ್ಗಿಗೂ ಸ್ವಲ್ಪ ಭಯ ಇದೆ. ನಾವಿಷ್ಟು ಮಾತ್ರ ಮಾಡಬಹುದು. ಹಾಗಂದ್ರೆ ಹೇಗೋ? ಮನೆ ಹಿರಿಯವಳಾಗಿ ನಾನು ಮಾತು ಕೊಟ್ಬಿಟ್ಟಿದ್ದೀನಿ. ಅವಳು ಇಲ್ಲೇ ಇರ್ಲಿ ಕಣೋ. ಮಾ, ನೀನು ಮನೆ ಒಳಗಿರೋಳು. ಮನೆ ಹೊರಗೆ ಜನ ಆಡೋ ಮಾತು ಗೊತ್ತಾ ನಿನಗೆ? ಜಾಜಿ ವಿಷಯಕ್ಕೆ ಅಷ್ಟು ಪಾರ್ಪತ್ಯ ವಹಿಸ್ಕೋತೀಯಾ? ಸುನೀತಾ ನಮ್ಮ ಮನೇಲಿದ್ರೆ ಆಗೋ ರಾಮಾಯಣ ಗೊತ್ತಾಗಲ್ವಾ ನಿನಗೆ? ನೀನು ಮನೆ ಹಿರಿಯಳು, ಒಪ್ಕೋತೀನಿ. ನಾಳೆ ದಿವಸ ಅದರಿಂದ ಏನೇ ಅನಾಹುತಗಳಾದರೂ ಅದರ ಜವಾಬ್ದಾರಿ ನೀನು ತಗೋತೀಯಾ? ಹಾಗಿದ್ರೆ ನಂದೇನೂ ಅಭ್ಯಂತರ ಇಲ್ಲ. ಅಮ್ಮ, ಸಂಬಂಧಿಕರು ಅಂತ ಇನ್ಯಾರಾದರೂ ಇದ್ದೇ ಇರ್ತಾರಮ್ಮ. ಅವರನ್ನು ಕರೆಸ್ಕೊಳ್ಳಿ, ನೋಡ್ಕೋತಾರೆ. ಅವ್ರ ಅಮ್ಮನಿಗೆ ಹೇಳಿ, ಬರ್ತಾರೆ, ನೋಡ್ಕೋತಾರೆ. ಕರುಳು ಬಳ್ಳಿ ಅಂತ ಅವ್ರಿಗೂ ಇರೋಲ್ವಾ? ನಮ್ಮಮ್ಮ ಬಾಣಂತನ ಮಾಡೋದಕ್ಕೆ ಸಾಧ್ಯನಾ? ಅವ್ರನ್ನೇ ಬೇರೆ ಇನ್ಯಾರಾದ್ರೂ ನೋಡ್ಕೋಬೇಕು. ನನ್ನ ಬಾಣಂತನ ಮಾಡೋದಕ್ಕೆ ಅವ್ರಿಗೆ ಶಕ್ತಿ ಇರಲಿಲ್ಲ. ನಾನು 2 ಬಾಣಂತನನ ನಿಮ್ಮಮ್ಮನೇ ಅಲ್ವಾ ಮಾಡಿದ್ದು. ನೋಡಮ್ಮ, ನಿನಗೆ ಸುನೀತನ ಬಗ್ಗೆ ಅಷ್ಟು ಅಕ್ಕರೆ ಕಾಳಜಿ ಇದ್ದರೆ ನೀನೇ ಅಲ್ಲಿ ಹೋಗಿದ್ದು ಬಿಡು. ಆ ಜಗ್ಗಿ ಗಂಟೆಗೊಂದು ಗಳಿಗೆಗೊಂದು ಚುಚ್ಚು ಮಾತಾಡ್ತಾನೆ. ಸಹಿಸ್ಕೊಂಡು ಅವಳನ್ನು ನೋಡ್ಕೊಂಡಿರು. ಇಲ್ವಾ? ಸುಮ್ಮನಿದ್ದು ಬಿಡು. ಅವಳು ಪಾಡು ಅವಳದ್ದು. ಯಾರು ಇಲ್ದವ್ರಿಗೆ ದೇವರೇ ದಿಕ್ಕು. ಇಲ್ಲಂತೂ ಇರೋದು ಬೇಡ. ದ್ರೋಹಿ, ಮಸ್ಲತ್ ಮಾಡಿ ಕರ್ಕೊಂಡು ಹೋಗಿ ವಿರೂಪಾಕ್ಷನಿಗೆ ನನ್ನ ತಲೆ ಬಲಿ ಕೊಟ್ಟಿಯಲ್ಲ.
ನನ್ನ ಜೀವಮಾನ ಕಾಲದಲ್ಲಿ ಯಾರಿಗೂ ಇಷ್ಟು ತಲೆ ತಗ್ಸಿರ್ಲಿಲ್ಲ. ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ ಕಡ್ಕಿ. ಉತ್ಸವದಲ್ಲಿ ಶ್ರೀಚಕ್ರ ನಿನಗೆ ಬೇಕಾ ಬೇಡವಾ? ನಾನು ಇದುವರೆಗೂ ಯಾರಿಗೂ ತಲೆ ಬಗ್ಸಿರ್ಲಿಲ್ಲ. ನೀನೇ ನನ್ನ ಪೂಜಾರಿ ಮುಂದೆ ತಲೆ ತಗ್ಸೋ ಹಾಗೆ ಮಾಡಿದ್ಯಾ. ಅದಕ್ಕೆ ನನ್ನ ಮೇಲೆ ಸೇಡ್ ತೀರ್ಸ್ಕೊಂಡ್ಯಾ ಮಾರಿಗುಡಿ? ನೀನು ಮಾಡಿದ ದ್ರೋಹಕ್ಕೆ ನಿನಗೆ ತಕ್ಕ ಶಿಕ್ಷೆ ಕಾದಿದೆ. ದಂಡಿಗೆ ಹೆದರ್ಲಿಲ್ಲ, ದಾಳಿಗೆ ಹೆದರ್ಲಿಲ್ಲ, ನಿನ್ನಂತ ಪಡ್ಪೋಸಿಗೆ ಹೆದರ್ತೀನ? ನಾವ್ ಅನ್ಕೊಂಡ ಹಾಗೆ ಎಲ್ಲ ನಡೀತಿದೆ ಮಾರಿಗುಡಿ. ವಿರೂಪಾಕ್ಷ ನಮ್ಮನ್ನ ನಂಬ್ಕೊಂಡ್ಬಿಟ್ಟ. ಆದ್ರೂ ನೋಡ್ದ್ಯಾ ವಿರೂಪಾಕ್ಷನ ದುರಹಂಕಾರದ ಮಾತುಗಳನ್ನ? ನಾವು ಲೆಕ್ಕಕ್ಕೆ ಇಲ್ಲ ಅವನ್ಗೆ. ನಮ್ಮ ಅವಶ್ಯಕತೆನೇ ಇಲ್ಲ ಅನ್ನೋ ಥರ ಮಾತಾಡ್ತಾನೆ. ಅವನ್ಗೆ ಬಿಸಿ ಮುಟ್ಟಿಸ್ಲೇಬೇಕು. ನಾವು ಏನು ಅಂತ ಅವನಿಗೆ ತೋರಿಸ್ಲೇಬೇಕು ಮಾರಿಗುಡಿ. ಅದಕ್ಕೆ ನಾನಿದ್ದೀನಲ್ಲ. ಉತ್ಸವದ ದಿನ ಶ್ರೀಚಕ್ರ ಹೊರಡೋವರೆಗೂ ವಿರೂಪಾಕ್ಷ ಹೇಳಿದಕ್ಕೆಲ್ಲ ತಲೆ ಆಡ್ಸೋಣ. ಉತ್ಸವದ ದಿನ ಏನು ಮಾಡಬೇಕು ಅಂತ ನನಗೆ ಗೊತ್ತಿದೆ. ಏನ್ ಮಾಡ್ತೀಯ ಮಾರಿಗುಡಿ? ನಿನ್ನ ಮನಸ್ಸಲ್ಲಿ ಇನ್ನೇನೋ ಲೆಕ್ಕಾಚಾರ ಇದ್ದ ಹಾಗಿದೆ. ಶ್ರೀಚಕ್ರವನ್ನು ವಶಪಡಿಸಿಕೊಳ್ಳೋ ಸಲುವಾಗಿ ವಿರೂಪಾಕ್ಷ ಶಾಸ್ತ್ರಿಯಾದ ನಾನು ನಿಮ್ಮನ್ನೇ ನಂಬಿ ಈ ಕಂಕಣವನ್ನ ಧಾರಣೆ ಮಾಡ್ಕೊಳ್ತಾ ಇದ್ದೀನಿ ತಾಯಿ. ನನ್ನ ಕಾರ್ಯ ಸಂಪೂರ್ಣವಾಗುವವರೆಗೆ, ನಾನು ಅಂದುಕೊಂಡಿದ್ದನ್ನ ಸಾಧಿಸೋವರೆಗೆ, ಶ್ರೀಚಕ್ರ ನನ್ನ ಕೈವಶವಾಗೋವರೆಗೆ ಯಾವುದೇ ಕಾರಣದಿಂದಲೂ ಭೂತ ಪ್ರೇತ ಪಿಶಾಚಿಗಳಿಂದಲೂ ದೈವಿ ಶಕ್ತಿಯಿಂದಲಾಗಲಿ ಪ್ರಾಣಿ ಪಕ್ಷಿ ಮನುಷ್ಯರಿಂದಲಾಗಲಿ ಸಕಲ ಚರಾಚರ ಜೀವಿಗಳಿಂದಲಾಗಲಿ ಪಂಚಭೂತಗಳಿಂದಲಾಗಲಿ ನನ್ನ ಕಾರ್ಯಕ್ಕೆ ತಡೆಯಾಗದೇ ಇರೋ ಹಾಗೆ ನೋಡ್ಕೋಬೇಕು ತಾಯೇ, ನೋಡ್ಕೋಬೇಕು.